ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಒಂದು ಹೊಸ ವಿಡಿಯೋ. ಈ ವಿಡಿಯೋ ಒಳಗೆ ನಾವು ಏನು ಸ್ಪೆಷಲ್ ಹೇಳಕತ್ತೀವಿ ಅಂದ್ರೆ ಲೈಕ್ ಕೆ ಎ ಬೋರ್ಡ್ ಅವರು ಹೊಸ ಹೊಸ ರೂಲ್ಸ್ ಬಿಟ್ಟಾರೆ. ಲೈಕ್ ಇನ್ನೇನು ಕೆಲವೇ ದಿನಗಳು ಅಂದ್ರೆ 2-3 ಡೇಸ್ ಅಷ್ಟೇ ಉಳ್ದದ. 24ಗೆ ಲಾಸ್ಟ್ ಡೇಟ್ ಅಂತ ಹೇಳ್ಯಾರ. ಅಂದ್ರೆ ರಾತ್ರಿ 11 ಗಂಟೆ 59 ನಿಮಿಷಕ್ಕೇನು ಲಾಸ್ಟ್ ಟೈಮಿಂಗ್ ಹೇಳ್ಯಾರ. ಆದಷ್ಟು ಬೇಗ ಇನ್ನೂ ಯಾರು ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿಲ್ಲ, ಲಾಸ್ಟ್ ಪ್ರಿಂಟ್ ತೊಗೊಂಡಿಲ್ಲ, ಕರೆಕ್ಟಾಗಿ ತೊಗೋರಿ, ಪೇಮೆಂಟ್ ಎಲ್ಲ ಮಾಡ್ಕೋರಿ. ಏನಪ್ಪ ಹೊಸ ಹೊಸ ಡಾಕ್ಯುಮೆಂಟ್ಸ್ ಏನಿದೆ, ಹೊಸ ರೂಲ್ಸ್ ಏನು ಬಂದಿದ್ದಪ್ಪ ಅಂತಂದ್ರೆ ಇವಾಗ ನಿಮ್ಮದು ನೀವು ನೋಡಿರ್ಬೋದು ಆಲ್ರೆಡಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ಸ್ಟಡಿ ಸರ್ಟಿಫಿಕೇಟ್ ಆಗಲಿ ಅಥವಾ ವ್ಯಾಸಂಗ ಪ್ರಮಾಣ ಪತ್ರ ಮತ್ತು ಅದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಈ ಥರ ಏನಾದರೂ ಇತ್ತಲ್ಲ. ಸೊ ಅದೆಲ್ಲ ಇದ್ದಾಗ ಏನಂತ ಬಂದಿತ್ತು, ಕ್ಲೈಮ್ಡ್ ಅಂತೇಳಿ ಬಂದಿತ್ತು, ಬಟ್ ನಾಟ್ ವೆರಿಫೈಡ್. ಎಲ್ಲದಕ್ಕೂ ವೆರಿಫೈ ಆಗಿರಲಿಲ್ಲ. ಸೊ ವೆರಿಫೈ ಆಗ್ಲಾರ್ದ ಸಲುವಾಗಿ ಏನು ಮಾಡಬೇಕದು, ವೆರಿಫೈ ಹೆಂಗೆ ಮಾಡ್ತಾರೆ ಮತ್ತು ಯಾರು ಮಾಡ್ತಾರೆ ಅಂತೇಳಿ ದೊಡ್ಡ ಸಮಸ್ಯೆ ಆಗಿತ್ತು. ಮತ್ತು ಪ್ರಶ್ನೆನೂ ಅದೇ ಆಗಿತ್ತು. ಸೊ ಅದಕ್ಕಾದಾಗ ಎಲ್ಲರೂ ಕೇಳಕತ್ತಾರೆ, ನೀವೇನು ಮಾಡಬೇಕು, ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು, ಡಾಕ್ಯುಮೆಂಟ್ಸ್ ಅಂದ್ರೆ ಮೀನ್ಸ್ ಇವು 1ರಿಂದ 10ನೇ ತರಗತಿ ನೀವು ಕನ್ನಡ ಮಾಧ್ಯಮದಾಗ ಕಲ್ತಿರಲ್ಲ ಅದು, ಪ್ಲಸ್ ಗ್ರಾಮೀಣ ಮಾಧ್ಯಮದಾಗ 1ರಿಂದ 10ನೇ ತರಗತಿ ಕಲ್ತಿರಲ್ಲ ಅದು, ಮತ್ತು ನಿಮ್ದು ಯಾವುದಾದ್ರೂ ಇಲ್ಲಿ ನೀವು ನೋಡ್ಬೋದು ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಯಾವುದಾದ್ರೂ ಜಮ್ಮು ಮತ್ತು ಕಾಶ್ಮೀರ ಮೈಗ್ರೆಂಟ್ ಆಗಿದ್ರಿ, ಹಂಗೇನಾದ್ರೂ ಅಲ್ಲಿ ಇದ್ದವ್ರಾಗಿದ್ರಿ, ಹಿಂಗೇನಾದರೂ ಬಂದಿದ್ರಿ, ಕಲ್ಯಾಣ ಕರ್ನಾಟಕದವರು, ಈ ಥರ ರಿಸರ್ವೇಷನ್ಗಳು ಅದಾವಲ್ಲ. ಸೊ ಅದು ಯಾರ್ಯಾರು ಕ್ಲೈಮ್ ಮಾಡ್ಕೊಂಡಿದ್ರಿ, ಅಪ್ಲೈ ಮಾಡ್ಕೊಂಡಿದ್ರಿ, ಇದೆಲ್ಲಕ್ಕೆ ನಾ ಸಂಬಂಧಪಡ್ತೇನೆ ಅಂತ ಹೇಳ್ಕರೆ ನೀವು ಇದು ಮಾಡ್ಕೊಂಡಿದ್ರಲ್ಲ, ಅಂದ್ರೆ ಏನಂತಾರೆ ಅದಕ್ಕೆ, ನಾ ಇದಕ್ಕೆ ಸಂಬಂಧ ಪಡ್ತೀನಿ ಅನ್ನೋರು ಇದ್ರಲ್ಲ. ಸೊ ಅವರೆಲ್ಲ ಎಸ್ ಅಂತ ಕೊಟ್ಟಿರ್ತೀರಿ. ಮೊದಲು ಎಸ್ ಅಂತ ಕೊಟ್ಟು ಅಷ್ಟೇ ಬಿಟ್ಟಿರ್ತೀರಿ, ವೆರಿಫೈ ಮಾಡ್ಕೊಂಡಿರಲ್ಲ. ಸೊ ವೆರಿಫೈ ಮಾಡ್ಕೊಂಡಿರೋದ ಕಾರಣ ಅಲ್ಲಿ ಏನಂತ ಇರ್ತೈತಿ, ಜಸ್ಟ್ ಬರೀ ಕ್ಲೈಮ್ಡ್ ಅಂತೇಳಿ ಶೋ ಆಗ್ತಿರ್ತೈತಿ. ಸೊ ಕ್ಲೈಮ್ಡ್ ಇದ್ದಿದ್ದು ವೆರಿಫೈ ಆಗಬೇಕು. ವೆರಿಫೈ ಆದ್ರೆ ಅಷ್ಟೇ ಎಲಿಜಿಬಲ್ ಆಗ್ತೀರಿ. ಮೀನ್ಸ್ ನಿಮ್ಗೆ ನಾಳೆ ಅದಕ್ಕೆ ರಿಸರ್ವೇಷನ್ ಸಿಗ್ತದೆ, ಇಲ್ಲಾಂದರೆ ರಿಸರ್ವೇಷನ್ ಸಿಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ನಿಮ್ಮ ಒಂದು ನಿಯರೆಸ್ಟ್ ಕಾಲೇಜ್ ಆದರೂ ಆಗಿರ್ಬೋದು, ಅಥವಾ ನೀವು ಕಲ್ತಿರೋ ಕಾಲೇಜ್ ಆದರೂ ಆಗಿರ್ಬೋದು, ನಿಮಗೆ ಯಾವುದು ಕರೆಕ್ಟಾಗಿ ಆಗುತ್ತೆ ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನು ಅದಾವೆ, ಕನ್ನಡ ಮಾಧ್ಯಮ ಆಗಲಿ ಅಥವಾ ಗ್ರಾಮೀಣ ಮಾಧ್ಯಮ ಆಗಲಿ ಅಥವಾ ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಈ ಥರ ಜಮ್ಮು ಮತ್ತು ಕಾಶ್ಮೀರ ಮೈಗ್ರೆಂಟ್ ಆಗಿರ್ಬೋದು, ಅಂಥವ್ರು ಏನಾದರೂ ನಮ್ಮದು ಬೇರೆ ಧರ್ಮ ಆಗೈತಿ, ನಾವು ಇದು ಮೈನಾರಿಟಿ ಅದೇವಿ ಅಂತ ಹೇಳ್ಕರೆ ಆ ಥರ ಹೇಳೋರು ಇದ್ರಂದ್ರೆ, ಸೊ ಅದೆಲ್ಲ ತೊಗೊಂಡು ನಿಮ್ಮ ನಿಯರೆಸ್ಟ್ ಕಾಲೇಜಿಗೆ ಹೋಗಿ, ಸರ್ ಹಿಂಗೆ ಅಲ್ಲಿನ ಒಂದು ಕಂಪ್ಯೂಟರ್ ಇದ್ರೊಳಗೆ ಕಾಲೇಜ್ ಒಳಗೆ ಎಲ್ಲ ಈ ಪ್ರತಿಯೊಂದು PU ಕಾಲೇಜ್ ಒಳಗೆ ಕಂಪ್ಯೂಟರ್ ಇದು ಮಾಡ್ಯಾರ, ಆನ್ಲೈನ್ ಎಲ್ಲ ಇದು ಮಾಡಿಬಿಟ್ಟಾರ, ಸ್ಯಾಟ್ಸ್ ಇದು ಮಾಡೋಕೆ. ಅಲ್ಲಿ ಇದು ಕೊಟ್ಟು, ಸರ್ ನಂದು ಹಿಂಗೆ ಐತಿ ಅಂತೇಳಿ ನೀವು ಹೇಳಿದಾಗ ಅವ್ರೇನು ಮಾಡ್ತಾರೆ, ಅದನ್ನು ತೊಗೊಂಡು ಪ್ರತಿಯೊಂದೊಂದು ಜೆರಾಕ್ಸ್ ಇರಬೇಕು. ನೀವು ಯಾವುದಕ್ಕೆ ಅಪ್ಲೈ ಮಾಡಕತ್ತಿರಲ್ಲ ಅದರದೊಂದೊಂದು ಜೆರಾಕ್ಸ್, ಮತ್ತು ಅಪ್ಲಿಕೇಶನ್ ಏನು ಹಾಕತ್ತಿರಲ್ಲ, ಮೇನ್ ಅಪ್ಲಿಕೇಶನ್ ಸೀಟ್. ಸೊ ಆ ಅಪ್ಲಿಕೇಶನ್ ಸೀಟಿಂದ ಒಂದಿರ್ಬೇಕು. ನೀವು ಯಾವುದಕ್ಕೆ ಕ್ಲೈಮ್ ಮಾಡ್ಕೊಂಡಿರಿ, ಅದು ಯಾವುದಕ್ಕೆ ವೆರಿಫೈ ಮಾಡ್ತೀರಿ ಅಂತೇಳಿ ಅದಕ್ಕೆ ಇರಬೇಕು. ಸೊ ಇನ್ನು ಅದು ಆದಮೇಲೆ ಮುಂದೆ ಬಂದಿದ್ದು ಅದು ಯಾವ ಥರ ಮೊದಲಿಗೆ ಯಾವ ಥರ ಶೋ ಆಕೈತಿ ಅಂತೇಳಿ ನಾನು ನಿಮಗೆ ತೋರಿಸಿದ್ರೆ, ಇಲ್ಲಿ ನೀವು ನೋಡ್ಬೋದು. ಇದು ನಾನು ನಿಮಗೆ ಶೋ ಮಾಡತ್ತೀನಿ. ನಂದು ಜಸ್ಟ್ ಬರೀ ಕರ್ನಾಟಕದ ಐತಿ. ಕರ್ನಾಟಕ ಒಳಗೆ 12 ವರ್ಷ ಕಲ್ತೀನಿ. ಥ್ರೂ ಶಾರ್ಟ್ಸ್ ID ನನಗೆ ಕ್ಲೈಮ್ ಆಗಿದ್ದು ಜಸ್ಟ್ 12 ವರ್ಷ ID ಕ್ಲೈಮ್ ಮಾಡ್ಕೊಂಡೀನಿ. ಹೆಂಗೆ ಅಂತೇಳಿ ಕ್ಲೈಮ್ ಮಾಡ್ಕೊಳ್ಳೋದು ಅಂದರೆ, ಲೈಕ್ ನೀವು ಇಲ್ಲಿ ಇದು ಮಾಡಬೇಕಾಕೈತಿ. ಮೀನ್ಸ್ ನಾನು ನೋಡ್ಬೋದು 9th 10th 12th ಇದೆಲ್ಲ ನೋಡ್ಬೋದು, ನೀವು 6th 7th ಇದೆಲ್ಲ ನೋಡ್ಬೋದು. ಇದು ತಾನಾಗಿ ಅಪ್ಲೋಡ್ ಆಗಿದೆ, ಸ್ಯಾಟ್ಸ್ ID ಅಪ್ಲೋಡ್ ಆಗಿದೆ. ಬಟ್ ನಾ ಏನು ಇನ್ನೂ ಎಡಿಷ್ನಲ್ ಮಾಡಿದ್ದೆಲ್ಲ. ಸೊ ಇಲ್ಲಿ ಈ ನಂಬರ್ ಬಂದಿತ್ತು ನೋಡಿರಿ, ಇಲ್ಲಿ 29030800 ಈ ಥರ ನಾವು ಇದು ಮಾಡ್ದೆ ಬಂದಿತ್ತು. ಮಿನಿಮಮ್ ಅಂದರೂ ಇದು ಹೊಸ ರೂಲ್ಸ್ ಏನಾಗೈತಿ, ಲೈಕ್ ಹೊಸ ರೂಲ್ಸ್ ಅಂತಲ್ಲ, ಹಳಿದೈತು. ಕನ್ನಡ ಅಂದ್ರೆ KCT ಬರೆಯೋಕೆ ಅಪ್ಲಿಕೆಂಟ್ ಆಗೋರು, ಯು ಶುಡ್ ಬಿ ಸ್ಟಡಿಡ್ ಇನ್ ಕರ್ನಾಟಕ 7 years ಮಿನಿಮಮ್. 7 ವರ್ಷ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕಾಗಿತ್ತು ಕರ್ನಾಟಕ ಒಳಗೆ. ಸೊ ಅಂಥ ಪಡೆದವರು ಕೆಲವೊಬ್ರದ್ದು ಸ್ಯಾಟ್ಸ್ ID ಅಪ್ಲೋಡ್ ಆಗಿರೋದಿಲ್ಲ, ಮ್ಯಾಗ್ ಬೋರ್ಡಿಗೆ ಅವರು ಇದು ವೆರಿಫೈ ಮಾಡಿರೋದಿಲ್ಲ. ವೆರಿಫೈ ಮಾಡದಿರೋ ಕಾರಣ ಆ ಥರ ಪ್ರಾಬ್ಲಮ್ ಆದ ಕಾರಣ ನೀವು ನಿಯರೆಸ್ಟ್ ನಿಮ್ಮ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ, ಸರ್ ಹಿಂಗೆ ಆಗೈತಿ, ನಾನು ಇಲ್ಲೇ ಕಲ್ತೀನಿ, ಇದೆಲ್ಲ ಪ್ರೂಫ್ ಅದಾವ, ಇಲ್ಲೆಲ್ಲ ವ್ಯಾಸಂಗ ಪ್ರಮಾಣ ಪತ್ರ ತೋರಿಸಿದ್ರೆ ಅವ್ರು ಕನ್ಫರ್ಮ್ ಮಾಡ್ಕೋತಾರೆ, ಓ ಇಲ್ಲೇ ಕಲ್ತಾನೆ ಅಂತ ಹೇಳ್ತಾರೆ. ಸೊ ಅವಾಗ ಕಲ್ಕೊಂಡ್ಮೇಲೆ ಈ ಥರ ವೆರಿಫೈಡ್ ಅಂತೇಳಿ ಬರ್ತೈತಿ. ಇಲ್ಲ ನಮಗೆ 12 ವರ್ಷ ವೆರಿಫೈಡ್ ಬೇಕು, ನಾನು 12 ವರ್ಷವೂ ಗೌರ್ಮೆಂಟ್ ಒಳಗೆ ಕಲ್ತೀನಿ, ನನಗೆ ವೆರಿಫೈಡ್ ಬೇಕು ಅಂದ್ರೆ ಅದು ಹೇಳ್ತೀನಿ. ಮತ್ತು ನಂದು ಐತ್ರಿ, ಇದೆಲ್ಲ ಕರೆಕ್ಟ್ ಐತಿ, 7 years ನಾ ಇಲ್ಲಿ ಕಲ್ತೇನೆ, ಇದೆಲ್ಲ ವೆರಿಫೈ ಐತಿ. ಮತ್ತು ಕನ್ನಡ ಮಾಧ್ಯಮ ಅದನ್ನು ರಿಸರ್ವೇಷನ್ ನನಗೆ ಬರ್ತೈತಿ, ಕ್ಲೈಮ್ಡ್ ಅದನ್ನು ನಾ ಕ್ಲೈಮ್ ಮಾಡ್ಕೊಂಡಿನಿ, ಅದನ್ನು ಕ್ಲೈಮ್ ಹಾಕೇನೆ, ಅದಕ್ಕೆ ಅರ್ಹ ಅದೇನೆ ಅಂತ ಹೇಳೋನವರು. ಅದು ಸಹ ಅದರ ಡಾಕ್ಯುಮೆಂಟ್ಸ್ ಎಲ್ಲ BO ಸಿಗ್ನೇಚರ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ನಿಯರೆಸ್ಟ್
ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಕಲಿತಿರ್ತಕ್ಕಂಥ ಕಾಲೇಜಿಗೆ ವಿಸಿಟ್ ಕೊಟ್ಟು ಅಲ್ಲಿ ಅದು ಮಾಡಿಸ್ಕೋಬೇಕು. ಮತ್ತು ರೂರಲ್ ಒಳಗೆ ಇದ್ರಿ ಅಂದರೆ ರೂರಲ್ ಮಾಡಿಸ್ಕೋಬೇಕು. ಸರ್ಟಿಫಿಕೇಟ್ ಎಲ್ಲ ರೆಡಿ ಇರಬೇಕು. ಕಲ್ಯಾಣ ಕರ್ನಾಟಕದ ಅದು ಮಾಡ್ಕೋಬೇಕು. ಮತ್ತು ಆದ್ಮೇಲೆ ರಿಲಿಜಿಯಸ್ ಕ್ಲೈಮ್ ಅಂದರೆ ಮೈನಾರಿಟಿ ಎದಿರೇನಿಲ್ಲ ಅಂತ ಹೇಳ್ಕರೆ ಈ ಥರ ಇರ್ತೈತಿ. ಸೊ ಇಷ್ಟೆಲ್ಲ ಆದಮೇಲೆ ಇದು ಈ ಥರ ಐತಿ ವೆರಿಫೈಡ್ ಅಂತೇಳಿ. ಇದಾದಮೇಲೆ ವೆರಿಫಿಕೇಷನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾವ ಥರ ಒಂದು ಅಂದರೆ ಯಾವ ಥರ ಒಂದು ಫೈನಲ್ ಪ್ರಿಂಟ್ ಬರ್ತೈತೆ ಅಂತ ಹೇಳ್ಕರೆ ಅದನ್ನು ನಾನು ನಿಮಗೆ ತೋರಿಸ್ತಾ ನೋಡ್ರಿ ಇವಾಗ. ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣತೈತಿ ಏನಪ್ಪ ಅಂತಂದ್ರೆ ಲೈಕ್ ಇದೊಂದು ನಂದು ಸರ್ಟಿಫಿಕೇಟ್. ನಾವು ಹೋಗಿ ಕ್ಲೈಮ್ ಮಾಡ್ಕೊಂಡಿದ್ದೆ. ಆವಾಗಲೇ ತೋರಿಸಿದಾಗ ಕ್ಲೈಮ್ ಅಂತ ಹೇಳಿತ್ತು. 7 years ಅಷ್ಟೇ ಕ್ಲೈಮ್ ಇತ್ತು. ಅದು 12 years ಕ್ಲೈಮ್ ಇತ್ತು. ಬಟ್ ವೆರಿಫೈ ಆಗಿರೋದು 7 ವರ್ಷ ಇತ್ತು. ಬಟ್ ಇದ್ರಾಗ ನಾವು ಹೋಗಿ ಕಾಲೇಜೆಲ್ಲ ವಿಸಿಟ್ ಮಾಡಿ ನಂದು ಏನೇನು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಇದು ಮಾಡಿದಾಗ 12 ವರ್ಷ ವೆರಿಫೈಡ್ ಅಂತೇಳಿ ಬಂದೈತಿ. ಸೊ ಅದಕ್ಕೆ ವೆರಿಫೈಡ್ ಬೈ ಕಾಲೇಜ್ ಅಂತ ಹೇಳೈತಿ. ಕಾಲೇಜ್ ಸಿಗ್ನೇಚರ್ ಮತ್ತು ಪ್ಲಸ್ ಎಲ್ಲ ಹಾಕಿರ್ತಾರೆ. ಅವ್ರದ್ದೆಲ್ಲ ಹಾಕಿ ಇದು ಮಾಡ್ತಾರೆ. ಇದೆಲ್ಲ ಹಾಕಿದ್ಮೇಲೆ ಕ್ಲೈಮ್ ಆಗಿದ್ದು ಹೆಂಗೆ ಗೊತ್ತಾಕೈತಿ ಅವ್ರ ಬಳಿ ನಾವು ಕೊಟ್ಟೇವಿ, ನಮ್ಗೆ ಹೆಂಗೆ ಗೊತ್ತಾಕೈತಿ ಅಂತ ಹೇಳಕ್ಕೆ ನೀವು ಕೇಳಿದ್ರೆ ಇದು ಫೈನಲ್ ಪ್ರಿಂಟ್ ತೊಗೊಂಡಾಕರೆ ಈ ಥರ ಬರ್ತೈತಿ. ಮತ್ತು ಪ್ರಿಂಟ್ ಆದಮೇಲೆ ನಿಮ್ಮ ವ್ಯಾಟ್ಸಪ್ಪಿಗೆ ಒಂದು ಮೆಸೇಜ್ ಕಳಿಸ್ತಾರೆ. ವ್ಯಾಟ್ಸಪ್ ಮೀನ್ಸ್ ಅಂದರೆ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನೋ OTP ಆಗಲಿ ಏನೇ ಆಗಲಿ ನಿಮ್ಮ ವ್ಯಾಟ್ಸಪ್ಪಿಗೆ ಬಂದಿರ್ತೈತಿ. ಅಂದ್ರೆ ನೀವು ಕೊಟ್ಟಂಥ ನಂಬರಿಗೆ ವ್ಯಾಟ್ಸಪ್ ಇತ್ತಂದ್ರೆ ವ್ಯಾಟ್ಸಪ್ ನಂಬರಿಗೆ ಬಂದಿರ್ತೈತಿ. ಇನ್ನೊಂದು ನಾರ್ಮಲ್ ಮೆಸೇಜು ಬಂದಿರ್ತೈತಿ. ಹಂಗೆ ನಿಮ್ಮೊಂದು ವ್ಯಾಟ್ಸಪ್ಪಿಗೆ ಒಂದು ಮೆಸೇಜ್ ಬರ್ತೈತಿ ಏನಂತೇಳಿ ನಿಮ್ದು ಅಂದ್ರೇನು ನೀವು ಸ್ಟಡಿ ಇಯರ್ಸ್ ವ್ಯಾಲಿಡ್ ಆಗೈತಿ ಅಂದ್ರೆ ಮೀನ್ಸ್ ವೆರಿಫೈಡ್ ಆಗೈತಿ ಅಂತ ಹೇಳಕ್ಕೆ ನಿಮಗೊಂದು ಮೆಸೇಜ್ ಬರ್ತೈತಿ. ನಾನು ನಿಮಗೆ ಅದನ್ನು ಶೋ ಮಾಡ್ತೀನಿ ಹೆಂಗೆ ಬರ್ತೈತೆ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ಹೇಳಕ್ಕೆ ನೀವು ಇಲ್ಲಿ ಮ್ಯಾಗ್ ನೋಡ್ಬೋದು. ಇಲ್ಲಿ ಬ್ಲ್ಯಾಕ್ ಲೆಟ್ರಲ್ಲೇ ಬರೆದು ಇದು ಮಾಡ್ಯಾರ ವ್ಯಾಲಿಡ್ ಆಯ್ತು ಒಂದು ವೆರಿಫೈಡ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಅದು ಇದು ಅದಕ್ಕಾರ ಒಂದು ಈ ಥರ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡಿಯರ್ ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸ್ ಆ್ಯಸ್ ಪರ್ ದ ಕ್ಲೈಮ್ಸ್ ಹ್ಯಾಸ್ ಬಿನ್ ವೆರಿಫೈಡ್, ಡೌನ್ಲೋಡ್ ಯು ಅಪ್ಡೇಟೆಡ್ ಕ್ಲೈಮ್ ಸ್ಲಿಪ್ KA ಪೋರ್ಟಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊ ಅಂತೇಳಿ ಅವರು ನೋಟಿಫಿಕೇಶನ್ ಕೊಡ್ತಾರೆ. ಆಗಿದ್ದ ತಕ್ಷಣವೇ ಇದು ನಾಟ್ ಓನ್ಲಿ ಸ್ಟಡಿ ಡೀಟೇಲ್ಸ್ ಆಗಲಿ ಅಥವಾ ನಿಮ್ಮ ಒಂದು ಲೈಕ್ ನೀವು ಇದು ಮಾಡ್ಕೊಂಡಿರಲ್ಲ ಬೇರೆ ಯಾವುದೇ ಒಂದು ಗ್ರಾಮೀಣ ಮಾಧ್ಯಮ ಆಗಲಿ ಕನ್ನಡ ಮಾಧ್ಯಮ ಆಗಲಿ ಅದು ಎಲ್ಲವನ್ನು ಇಲ್ಲಿ ಅವ್ರು ಮೆಸೇಜ್ ಮುಖಾಂತರ ತೋರಿಸ್ತಾರೆ. ಇದು ಅಪ್ಲೈ ಆಗೈತಿ, ನಿಮ್ಗೆ ಬೇಕಾದರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಫೈನಲ್ ಪ್ರಿಂಟ್ನ ತೊಗೋಬೋದು ಅಂತ ಹೇಳಕ್ಕೆ ಅವ್ರು ಹೇಳ್ತಾರೆ. ಸೊ ನಿಮ್ಗೆ ನೀವು ಆದಷ್ಟು ಫೈನಲ್ ಪ್ರಿಂಟ್ ತೊಗೊಳಕ್ಕೆ ಫೈನಲ್ ಪ್ರಿಂಟ್ ತೊಗೊಂಡಿಟ್ಕೋರಿ. ಯಾಕಂದ್ರೆ ಮುಂದೆ ಫೈನಲ್ ಪ್ರಿಂಟಿಂದ ಯೂಸ್ ಆಕೈತಿ. ಸೊ ಇಷ್ಟೆಲ್ಲ ಆದಮೇಲೆ ಅವ್ರು ಮಾಡಿದ್ಮೇಲೆ ಕಾಲೇಜವರು ಅಂದ್ರೆ ಮೀನ್ಸ್ ನೀವು ಅದೇ ಕಾಲೇಜ್ ಒಳಗೆ ಮಾಡಿದ್ರಂದ್ರೆ ಅವ್ರೇನು ನಿಮಗೆ ಪ್ರಿಂಟ್ ಕೊಡೋಂಗಿಲ್ಲ. ಬಟ್ ಏನಾದರೂ ಇಲ್ಲಪ್ಪ ನಾ ಬೇರೆ ಅಂದ್ರೆ ನಮ್ಮ ಕಾಲೇಜ್ ಬಿಟ್ಟು ನಾ ಕಲ್ತಂಥ ಕಾಲೇಜ್ ಬಿಟ್ಟು ಡ್ರಾಪರ್ ಸ್ಟೂಡೆಂಟ್ಗಳು ಇರ್ತಿರಲ್ಲ ಬೇರೆ ಕಾಲೇಜ್ ಒಳಗೆ ಮಾಡಿರ್ತಾರೆ. ಅವ್ರ ಮನೆಗೆ ನಿಯರೆಸ್ಟ್ ಹೋದೈತೆ ಕಾಲೇಜಿಗೆ ಮಾಡಿರ್ತಾರೆ. ಸೊ ಅವ್ರು ಮಾಡಿದವ್ರಿಗೆ ಅವ್ರಿಗೆ ಯಾವ ಥರ ಒಂದು ಇಮೇಜ್ ಶೋ ಆಕೈತಿ ಅವ್ರು ಅಂದ್ರೆ ಕಾಲೇಜವ್ರು ಯಾವ ಪ್ರಿಂಟ್ ಕೊಡ್ತಾರೆ ಮೀನ್ಸ್ ಅಪ್ಲೈ ಮಾಡಿದ್ಮೇಲೆ ಅಪ್ಲೈ ಮಾಡೀನಿ ಅಂತ ಹೇಳ್ಕರೆ ಯಾವ ಥರ ಒಂದು ಕೊಡ್ತಾರೆ ಅಂತ ಹೇಳ್ಕರೆ ಅದನ್ನು ತೋರಿಸ್ತೇನೆ ಅಂತ ನೀವು ನಮ್ಗೆ ಅವಾಗಲೇ ಹೇಳಿದೆನಾ. ಸೊ ಲೈಕ್ ತೋರಿಸ್ತಾರೆ ಅಂತೇಳಿ ಅವ್ರು ಕೊಟ್ಟಾಕರೆ. ಸೊ ಯಾವಾಗ ವೆರಿಫೈಡ್ ಆಯಿತು, ವೆರಿಫೈಡ್ ಬೈ ಯಾರಿಂದ ವೆರಿಫೈಡ್ ಆಗ್ಯದ ಮತ್ತು ವೆರಿಫೈಡ್ ಎಷ್ಟು ಟೈಮಿಗೆ ಆಗ್ಯದ, IP ಅಡ್ರೆಸ್ ಏನು, ಪ್ರತಿಯೊಂದು ಬರ್ತೈತಿ. ಇದು ಪ್ರಿನ್ಸಿಪಲ್ ಮತ್ತು ಕಾಲೇಜ್ ಎಲ್ಲ ನೇಮು ಬರ್ತೈತಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ನಂದು ಫುಲ್ ಡೀಟೇಲ್ಸ್ ಇಲ್ಲಿ ತೋರ್ಸತ್ತಾರೆ. ಸೊ ಅದೇ ರೀತಿ ಈ ಥರ ಎಲ್ಲ ಬಂದಿರ್ತೈತಿ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನೀವು ಆದಷ್ಟು ಬೇಗ ಇದನ್ನೆಲ್ಲ ಮಾಡ್ಕೊರಿ. ಟೈಮ್ ಭಾಳ ಕಡಿಮೆ ಅದ. ಕರೆಕ್ಟಾಗಿ ಪ್ರತಿಯೊಂದೊಂದು ನೋಡಿಕೊಂಡು ಕರೆಕ್ಟಾಗಿ ಮಾಡಿರಿ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರ್ಬೇಕು. ಸೊ ಹಿಂಗೆ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಇದನ್ನೆಲ್ಲ ಹಂಗೆ ನಿಮ್ಮ ಎಲ್ಲರಿಗೂ ಶೇರ್ ಮಾಡಿರಿ. ಇಷ್ಟು ಹೇಳಿ ಇದು ಮಾಡ್ತೇನೆ ಅಂತ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಏನಾದರೂ ಇದ್ರಂದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಫುಲ್ ಕ್ಲಿಯರಾಗಿ ನಿಮಗೆಲ್ಲ ಮಾಹಿತಿ ನೀಡೇನೆ. ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ. ಸೊ ಜೈ ಹಿಂದ್.